ಕಳೆದ ವಾರದ ಹಿಂದಷ್ಟೇ ರಿಪಬ್ಲಿಕ್ ಕನ್ನಡದಲ್ಲಿ ವರದಿಯಾಗಿತ್ತು. ಹಾನಗಲ್ನ ಹೈವೇ ರಸ್ತೆಯನ್ನು ಸರಿಪಡಿಸಿ ಅಂತೇಳಿ ಸುದ್ದಿಯನ್ನು ಮಾಡಲಾಗಿತ್ತು. ಅದಾದ ಒಂದೇ ವಾರದಲ್ಲಿ ಈಗ ಆ ಸ್ಟೋರಿ ಇನ್ಫ್ಯಾಕ್ಟ್ ಆಗಿರುವಂಥದ್ದು. ನಾನು ಪ್ರಮುಖವಾಗಿ ಇವತ್ತು ಹಾವೇರಿ ನಗರದ ಹಾನಗಲ್ ರಸ್ತೆಯ ಹೈವೇ ರಸ್ತೆಯಲ್ಲಿದ್ದೇನೆ. ನನ್ನ ಬಲಭಾಗದಲ್ಲಿ ನನ್ನ ಕ್ಯಾಮ್ರಾಮನ್ ಶಂಕರ್ ತೋರಿಸ್ತಾ ಹೋಗ್ತಾರೆ. ದೃಶ್ಯ ಯಾವ ರೀತಿ ಇತ್ತು ಅಂತ. ಎಡಭಾಗದಲ್ಲಿ ಒಂದು ರೀತಿ ದೃಶ್ಯ ಇದೆ, ಬಲಭಾಗದ ಒಂದು ದೃಶ್ಯ ಇರುವಂಥದ್ದು. ಅದು ನೋಡ್ತಿರೋ ಹಾಗೆ ಈ ರಸ್ತೆ ಸಂಪೂರ್ಣವಾಗಿ ಹಾಳಾಗಿತ್ತು. ಈ ಒಂದು ತಗ್ಗುಗುಂಡಿಗಳನ್ನು ತಪ್ಪಿಸಲಿಕ್ಕೆ ಇಲ್ಲಿ ಬರುವಂಥ ವಾಹನ ಸವಾರರೇನಿದ್ರು ಅವರು ಆ ತಗ್ಗುಗುಂಡಿಗಳನ್ನು ಬಿಟ್ಟು ಎದುರುಗಡೆ ಬರುವಂಥ ವಾಹನಗಳ ಮೇಲೆ ಹೋಗ್ತಾ ಇದ್ರು. ಹೀಗಾಗಿ ಪ್ರತ್ಯೇಕವಾಗಿ ನಿತ್ಯ ಅಪಘಾತಗಳ ಸರಮಾಲೆ ಆಗ್ತಾ ಇತ್ತು. ಹೀಗಾಗಿ ಸಾಕಷ್ಟು ಜನರು ಕೂಡ ಬಿದ್ದು ಕೈಕಾಲುಗಳನ್ನು ಮುರ್ಕೊಂಡಿದ್ರು. ಈಗ ಆ ರಸ್ತೆ ಸರಿಯಾಗಿದೆ. ಕಾರಣ ರಿಪಬ್ಲಿಕ್ ಕನ್ನಡ ವಾಹಿನಿಯಲ್ಲಿ ಸುದ್ದಿ ಮಾಡಿದ ನಂತರ ಒಂದು ವಾರದಲ್ಲಿ ಹಿಂದೆ ಮಾಡಿದಂಥ ಸ್ಟೋರಿಗೆ ಒಂದೇ ವಾರದ ಈಗ ಇನ್ಫ್ಯಾಕ್ಟ್ ಆಗಿರುವಂಥದ್ದು. ಸದ್ಯ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಮೊದಲು ವಾಹನಗಳು ಯಾವ ರೀತಿ ಹರಸಾಹಸ ಪಟ್ಟು ಬರ್ತಾ ಇದ್ದು, ಈಗ ಸರಾಗವಾಗಿ ವಾಹನಗಳ ಓಡಾಟ ಆರಂಭವಾಗಿರುವಂಥದ್ದು. ಕಾರಣ ರಿಪಬ್ಲಿಕ್ ಕನ್ನಡ ಅಂತ ಹೇಳಿ. ಯಾಕಂದರೆ ದೊಡ್ಡ ದೊಡ್ಡದಾದಂಥ ಗುಂಡಿಗಳನ್ನು ಕೆದರಿದ್ರು, ಆ ರಸ್ತೆಯನ್ನು ಸರಿ ಮಾಡಿಸ್ತೀವಿ ಅಂತ ಹೇಳಿದ್ರು, ಅದನ್ನು ಮಾಡ್ತಾ ಹಾಗೆ ಬಿಟ್ಟಿದ್ರು. ಹೀಗಾಗಿ ಈ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಇದೇ ರಸ್ತೆಯನ್ನು ಕೆದರಿದ್ರು. ಈಗ ಆ ರಸ್ತೆ ಸರಿಪಟ್ಟಿದೆ. ಬರುವಂಥ ಜನರು ಕೂಡ ಅಂದರೆ ವಾಹನ ಸವಾರರು ಕೂಡ ಸಾಕಷ್ಟು ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ಸಾಕಷ್ಟು ಒದ್ದಾಟದಿಂದ ಬರಬೇಕಿತ್ತು, ಅಂದರೆ ಕಷ್ಟಪಟ್ಟು ಈ ರೋಡನ್ನು ಕ್ರಾಸ್ ಮಾಡೋಂಥ ಕೆಲಸ ಆಗಬೇಕಿತ್ತು. ಆದರೆ ಈಗ ಆ ಒಂದು ಜನರು ವಾಹನ ಸವಾರರು ಪಡ್ತಂಥ ಕಷ್ಟ ಈಗ ಬಗೆಹರಿದಿರುವಂಥದ್ದು. ಅದಕ್ಕೆ ಕಾರಣ ರಿಪಬ್ಲಿಕ್ ಕನ್ನಡ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಕಳೆದ ಒಂದು ವಾರದಿಂದ ಮಾಡಿದ ಸ್ಟೋರಿಯನ್ನು ಇದೀಗ ಮಾಡಿದ್ರಿಂದಾಗಿ ಈಗ ಈ ರಸ್ತೆ ಸರಿಯಾಗಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಬ್ಬ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಕಳೆದ ವಾರದ ಹಿಂದಷ್ಟೇ ರಿಪಬ್ಲಿಕ್ ಕನ್ನಡದಲ್ಲಿ ವರದಿಯಾಗಿತ್ತು. ಹಾನಗಲ್ನ ಹೈವೇ ರಸ್ತೆಯನ್ನು ಸರಿಪಡಿಸಿ ಅಂತೇಳಿ ಸುದ್ದಿಯನ್ನು ಮಾಡಲಾಗಿತ್ತು. ಅದಾದ ಒಂದೇ ವಾರದಲ್ಲಿ ಈಗ ಆ ಸ್ಟೋರಿ ಇನ್ಫ್ಯಾಕ್ಟ್ ಆಗಿರುವಂಥದ್ದು. ನಾನು ಪ್ರಮುಖವಾಗಿ ಇವತ್ತು ಹಾವೇರಿ ನಗರದ ಹಾನಗಲ್ ರಸ್ತೆಯ ಹೈವೇ ರಸ್ತೆಯಲ್ಲಿದ್ದೇನೆ. ನನ್ನ ಬಲಭಾಗದಲ್ಲಿ ನನ್ನ ಕ್ಯಾಮ್ರಾಮನ್ ಶಂಕರ್ ತೋರಿಸ್ತಾ ಹೋಗ್ತಾರೆ. ದೃಶ್ಯ ಯಾವ ರೀತಿ ಇತ್ತು ಅಂತ. ಎಡಭಾಗದಲ್ಲಿ ಒಂದು ರೀತಿ ದೃಶ್ಯ ಇದೆ, ಬಲಭಾಗದ ಒಂದು ದೃಶ್ಯ ಇರುವಂಥದ್ದು. ಅದು ನೋಡ್ತಿರೋ ಹಾಗೆ ಈ ರಸ್ತೆ ಸಂಪೂರ್ಣವಾಗಿ ಹಾಳಾಗಿತ್ತು. ಈ ಒಂದು ತಗ್ಗುಗುಂಡಿಗಳನ್ನು ತಪ್ಪಿಸಲಿಕ್ಕೆ ಇಲ್ಲಿ ಬರುವಂಥ ವಾಹನ ಸವಾರರೇನಿದ್ರು ಅವರು ಆ ತಗ್ಗುಗುಂಡಿಗಳನ್ನು ಬಿಟ್ಟು ಎದುರುಗಡೆ ಬರುವಂಥ ವಾಹನಗಳ ಮೇಲೆ ಹೋಗ್ತಾ ಇದ್ರು. ಹೀಗಾಗಿ ಪ್ರತ್ಯೇಕವಾಗಿ ನಿತ್ಯ ಅಪಘಾತಗಳ ಸರಮಾಲೆ ಆಗ್ತಾ ಇತ್ತು. ಹೀಗಾಗಿ ಸಾಕಷ್ಟು ಜನರು ಕೂಡ ಬಿದ್ದು ಕೈಕಾಲುಗಳನ್ನು ಮುರ್ಕೊಂಡಿದ್ರು. ಈಗ ಆ ರಸ್ತೆ ಸರಿಯಾಗಿದೆ. ಕಾರಣ ರಿಪಬ್ಲಿಕ್ ಕನ್ನಡ ವಾಹಿನಿಯಲ್ಲಿ ಸುದ್ದಿ ಮಾಡಿದ ನಂತರ ಒಂದು ವಾರದಲ್ಲಿ ಹಿಂದೆ ಮಾಡಿದಂಥ ಸ್ಟೋರಿಗೆ ಒಂದೇ ವಾರದ ಈಗ ಇನ್ಫ್ಯಾಕ್ಟ್ ಆಗಿರುವಂಥದ್ದು. ಸದ್ಯ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಮೊದಲು ವಾಹನಗಳು ಯಾವ ರೀತಿ ಹರಸಾಹಸ ಪಟ್ಟು ಬರ್ತಾ ಇದ್ದು, ಈಗ ಸರಾಗವಾಗಿ ವಾಹನಗಳ ಓಡಾಟ ಆರಂಭವಾಗಿರುವಂಥದ್ದು. ಕಾರಣ ರಿಪಬ್ಲಿಕ್ ಕನ್ನಡ ಅಂತ ಹೇಳಿ. ಯಾಕಂದರೆ ದೊಡ್ಡ ದೊಡ್ಡದಾದಂಥ ಗುಂಡಿಗಳನ್ನು ಕೆದರಿದ್ರು, ಆ ರಸ್ತೆಯನ್ನು ಸರಿ ಮಾಡಿಸ್ತೀವಿ ಅಂತ ಹೇಳಿದ್ರು, ಅದನ್ನು ಮಾಡ್ತಾ ಹಾಗೆ ಬಿಟ್ಟಿದ್ರು. ಹೀಗಾಗಿ ಈ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಇದೇ ರಸ್ತೆಯನ್ನು ಕೆದರಿದ್ರು. ಈಗ ಆ ರಸ್ತೆ ಸರಿಪಟ್ಟಿದೆ. ಬರುವಂಥ ಜನರು ಕೂಡ ಅಂದರೆ ವಾಹನ ಸವಾರರು ಕೂಡ ಸಾಕಷ್ಟು ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ಸಾಕಷ್ಟು ಒದ್ದಾಟದಿಂದ ಬರಬೇಕಿತ್ತು, ಅಂದರೆ ಕಷ್ಟಪಟ್ಟು ಈ ರೋಡನ್ನು ಕ್ರಾಸ್ ಮಾಡೋಂಥ ಕೆಲಸ ಆಗಬೇಕಿತ್ತು. ಆದರೆ ಈಗ ಆ ಒಂದು ಜನರು ವಾಹನ ಸವಾರರು ಪಡ್ತಂಥ ಕಷ್ಟ ಈಗ ಬಗೆಹರಿದಿರುವಂಥದ್ದು. ಅದಕ್ಕೆ ಕಾರಣ ರಿಪಬ್ಲಿಕ್ ಕನ್ನಡ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಕಳೆದ ಒಂದು ವಾರದಿಂದ ಮಾಡಿದ ಸ್ಟೋರಿಯನ್ನು ಇದೀಗ ಮಾಡಿದ್ರಿಂದಾಗಿ ಈಗ ಈ ರಸ್ತೆ ಸರಿಯಾಗಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಬ್ಬ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಕಳೆದ ವಾರದ ಹಿಂದಷ್ಟೇ ರಿಪಬ್ಲಿಕ್ ಕನ್ನಡದಲ್ಲಿ ವರದಿಯಾಗಿತ್ತು. ಹಾನಗಲ್ನ ಹೈವೇ ರಸ್ತೆಯನ್ನು ಸರಿಪಡಿಸಿ ಅಂತೇಳಿ ಸುದ್ದಿಯನ್ನು ಮಾಡಲಾಗಿತ್ತು. ಅದಾದ ಒಂದೇ ವಾರದಲ್ಲಿ ಈಗ ಆ ಸ್ಟೋರಿ ಇನ್ಫ್ಯಾಕ್ಟ್ ಆಗಿರುವಂಥದ್ದು. ನಾನು ಪ್ರಮುಖವಾಗಿ ಇವತ್ತು ಹಾವೇರಿ ನಗರದ ಹಾನಗಲ್ ರಸ್ತೆಯ ಹೈವೇ ರಸ್ತೆಯಲ್ಲಿದ್ದೇನೆ. ನನ್ನ ಬಲಭಾಗದಲ್ಲಿ ನನ್ನ ಕ್ಯಾಮ್ರಾಮನ್ ಶಂಕರ್ ತೋರಿಸ್ತಾ ಹೋಗ್ತಾರೆ. ದೃಶ್ಯ ಯಾವ ರೀತಿ ಇತ್ತು ಅಂತ. ಎಡಭಾಗದಲ್ಲಿ ಒಂದು ರೀತಿ ದೃಶ್ಯ ಇದೆ, ಬಲಭಾಗದ ಒಂದು ದೃಶ್ಯ ಇರುವಂಥದ್ದು. ಅದು ನೋಡ್ತಿರೋ ಹಾಗೆ ಈ ರಸ್ತೆ ಸಂಪೂರ್ಣವಾಗಿ ಹಾಳಾಗಿತ್ತು. ಈ ಒಂದು ತಗ್ಗುಗುಂಡಿಗಳನ್ನು ತಪ್ಪಿಸಲಿಕ್ಕೆ ಇಲ್ಲಿ ಬರುವಂಥ ವಾಹನ ಸವಾರರೇನಿದ್ರು ಅವರು ಆ ತಗ್ಗುಗುಂಡಿಗಳನ್ನು ಬಿಟ್ಟು ಎದುರುಗಡೆ ಬರುವಂಥ ವಾಹನಗಳ ಮೇಲೆ ಹೋಗ್ತಾ ಇದ್ರು. ಹೀಗಾಗಿ ಪ್ರತ್ಯೇಕವಾಗಿ ನಿತ್ಯ ಅಪಘಾತಗಳ ಸರಮಾಲೆ ಆಗ್ತಾ ಇತ್ತು. ಹೀಗಾಗಿ ಸಾಕಷ್ಟು ಜನರು ಕೂಡ ಬಿದ್ದು ಕೈಕಾಲುಗಳನ್ನು ಮುರ್ಕೊಂಡಿದ್ರು. ಈಗ ಆ ರಸ್ತೆ ಸರಿಯಾಗಿದೆ. ಕಾರಣ ರಿಪಬ್ಲಿಕ್ ಕನ್ನಡ ವಾಹಿನಿಯಲ್ಲಿ ಸುದ್ದಿ ಮಾಡಿದ ನಂತರ ಒಂದು ವಾರದಲ್ಲಿ ಹಿಂದೆ ಮಾಡಿದಂಥ ಸ್ಟೋರಿಗೆ ಒಂದೇ ವಾರದ ಈಗ ಇನ್ಫ್ಯಾಕ್ಟ್ ಆಗಿರುವಂಥದ್ದು. ಸದ್ಯ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಮೊದಲು ವಾಹನಗಳು ಯಾವ ರೀತಿ ಹರಸಾಹಸ ಪಟ್ಟು ಬರ್ತಾ ಇದ್ದು, ಈಗ ಸರಾಗವಾಗಿ ವಾಹನಗಳ ಓಡಾಟ ಆರಂಭವಾಗಿರುವಂಥದ್ದು. ಕಾರಣ ರಿಪಬ್ಲಿಕ್ ಕನ್ನಡ ಅಂತ ಹೇಳಿ. ಯಾಕಂದರೆ ದೊಡ್ಡ ದೊಡ್ಡದಾದಂಥ ಗುಂಡಿಗಳನ್ನು ಕೆದರಿದ್ರು, ಆ ರಸ್ತೆಯನ್ನು ಸರಿ ಮಾಡಿಸ್ತೀವಿ ಅಂತ ಹೇಳಿದ್ರು, ಅದನ್ನು ಮಾಡ್ತಾ ಹಾಗೆ ಬಿಟ್ಟಿದ್ರು. ಹೀಗಾಗಿ ಈ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಇದೇ ರಸ್ತೆಯನ್ನು ಕೆದರಿದ್ರು. ಈಗ ಆ ರಸ್ತೆ ಸರಿಪಟ್ಟಿದೆ. ಬರುವಂಥ ಜನರು ಕೂಡ ಅಂದರೆ ವಾಹನ ಸವಾರರು ಕೂಡ ಸಾಕಷ್ಟು ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ಸಾಕಷ್ಟು ಒದ್ದಾಟದಿಂದ ಬರಬೇಕಿತ್ತು, ಅಂದರೆ ಕಷ್ಟಪಟ್ಟು ಈ ರೋಡನ್ನು ಕ್ರಾಸ್ ಮಾಡೋಂಥ ಕೆಲಸ ಆಗಬೇಕಿತ್ತು. ಆದರೆ ಈಗ ಆ ಒಂದು ಜನರು ವಾಹನ ಸವಾರರು ಪಡ್ತಂಥ ಕಷ್ಟ ಈಗ ಬಗೆಹರಿದಿರುವಂಥದ್ದು. ಅದಕ್ಕೆ ಕಾರಣ ರಿಪಬ್ಲಿಕ್ ಕನ್ನಡ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಕಳೆದ ಒಂದು ವಾರದಿಂದ ಮಾಡಿದ ಸ್ಟೋರಿಯನ್ನು ಇದೀಗ ಮಾಡಿದ್ರಿಂದಾಗಿ ಈಗ ಈ ರಸ್ತೆ ಸರಿಯಾಗಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಬ್ಬ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಕಳೆದ ವಾರದ ಹಿಂದಷ್ಟೇ ರಿಪಬ್ಲಿಕ್ ಕನ್ನಡದಲ್ಲಿ ವರದಿಯಾಗಿತ್ತು. ಹಾನಗಲ್ನ ಹೈವೇ ರಸ್ತೆಯನ್ನು ಸರಿಪಡಿಸಿ ಅಂತೇಳಿ ಸುದ್ದಿಯನ್ನು ಮಾಡಲಾಗಿತ್ತು. ಅದಾದ ಒಂದೇ ವಾರದಲ್ಲಿ ಈಗ ಆ ಸ್ಟೋರಿ ಇನ್ಫ್ಯಾಕ್ಟ್ ಆಗಿರುವಂಥದ್ದು. ನಾನು ಪ್ರಮುಖವಾಗಿ ಇವತ್ತು ಹಾವೇರಿ ನಗರದ ಹಾನಗಲ್ ರಸ್ತೆಯ ಹೈವೇ ರಸ್ತೆಯಲ್ಲಿದ್ದೇನೆ. ನನ್ನ ಬಲಭಾಗದಲ್ಲಿ ನನ್ನ ಕ್ಯಾಮ್ರಾಮನ್ ಶಂಕರ್ ತೋರಿಸ್ತಾ ಹೋಗ್ತಾರೆ. ದೃಶ್ಯ ಯಾವ ರೀತಿ ಇತ್ತು ಅಂತ. ಎಡಭಾಗದಲ್ಲಿ ಒಂದು ರೀತಿ ದೃಶ್ಯ ಇದೆ, ಬಲಭಾಗದ ಒಂದು ದೃಶ್ಯ ಇರುವಂಥದ್ದು. ಅದು ನೋಡ್ತಿರೋ ಹಾಗೆ ಈ ರಸ್ತೆ ಸಂಪೂರ್ಣವಾಗಿ ಹಾಳಾಗಿತ್ತು. ಈ ಒಂದು ತಗ್ಗುಗುಂಡಿಗಳನ್ನು ತಪ್ಪಿಸಲಿಕ್ಕೆ ಇಲ್ಲಿ ಬರುವಂಥ ವಾಹನ ಸವಾರರೇನಿದ್ರು ಅವರು ಆ ತಗ್ಗುಗುಂಡಿಗಳನ್ನು ಬಿಟ್ಟು ಎದುರುಗಡೆ ಬರುವಂಥ ವಾಹನಗಳ ಮೇಲೆ ಹೋಗ್ತಾ ಇದ್ರು. ಹೀಗಾಗಿ ಪ್ರತ್ಯೇಕವಾಗಿ ನಿತ್ಯ ಅಪಘಾತಗಳ ಸರಮಾಲೆ ಆಗ್ತಾ ಇತ್ತು. ಹೀಗಾಗಿ ಸಾಕಷ್ಟು ಜನರು ಕೂಡ ಬಿದ್ದು ಕೈಕಾಲುಗಳನ್ನು ಮುರ್ಕೊಂಡಿದ್ರು. ಈಗ ಆ ರಸ್ತೆ
ಸರಿಯಾಗಿದೆ. ಕಾರಣ ರಿಪಬ್ಲಿಕ್ ಕನ್ನಡ ಸುದ್ದಿಯಲ್ಲಿ ವಾಹಿನಿಯಲ್ಲಿ ಸುದ್ದಿ ಮಾಡಿದ ನಂತರ ಒಂದು ವಾರದಲ್ಲಿ ಹಿಂದೆ ಮಾಡಿದಂಥ ಸ್ಟೋರಿಗೆ ಒಂದೇ ವಾರದ ಈಗ ಇನ್ಫ್ಯಾಕ್ಟ್ ಆಗಿರುವಂಥದ್ದು. ಸದ್ಯ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಮೊದಲು ವಾಹನಗಳು ಯಾವ ರೀತಿ ಹರಸಾಹಸ ಪಟ್ಟು ಬರ್ತಾ ಇದ್ದು, ಈಗ ಸರಾಗವಾಗಿ ವಾಹನಗಳ ಓಡಾಟ ಆರಂಭವಾಗಿರುವಂಥದ್ದು. ಕಾರಣ ರಿಪಬ್ಲಿಕ್ ಕನ್ನಡ ಅಂತ ಹೇಳಿ. ಯಾಕಂದರೆ ದೊಡ್ಡದಾದಂಥ ಗುಂಡಿಗಳನ್ನು ಕೆದರಿದ್ರು, ಆ ರಸ್ತೆಯನ್ನು ಸರಿ ಮಾಡಿಸ್ತೀವಿ ಅಂತ ಹೇಳಿದ್ರು, ಅದನ್ನು ಮಾಡ್ತಾ ಹಾಗೆ ಬಿಟ್ಟಿದ್ರು. ಹೀಗಾಗಿ ಈ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಇದೇ ರಸ್ತೆಯನ್ನು ಕೆದರಿದ್ರು. ಈಗ ಆ ರಸ್ತೆ ಸರಿಪಟ್ಟಿದೆ. ಬರುವಂಥ ಜನರು ಕೂಡ ಅಂದರೆ ವಾಹನ ಸವಾರರು ಕೂಡ ಸಾಕಷ್ಟು ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ಸಾಕಷ್ಟು ಒದ್ದಾಟದಿಂದ ಬರಬೇಕಿತ್ತು, ಅಂದರೆ ಕಷ್ಟಪಟ್ಟು ಈ ರೋಡನ್ನು ಕ್ರಾಸ್ ಮಾಡೋಂಥ ಕೆಲಸ ಆಗಬೇಕಿತ್ತು. ಆದರೆ ಈಗ ಆ ಒಂದು ಜನರ ವಾಹನ ಸವಾರರು ಪಡ್ತಂಥ ಕಷ್ಟ ಈಗ ಬಗೆಹರಿದಿರುವಂಥದ್ದು. ಅದಕ್ಕೆ ಕಾರಣ ರಿಪಬ್ಲಿಕ್ ಕನ್ನಡ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಕಳೆದ ಒಂದು ವಾರದಿಂದ ಮಾಡಿದ ಸ್ಟೋರಿಯನ್ನು ಇದೀಗ ಮಾಡಿದ್ರಿಂದಾಗಿ ಈಗ ಈ ರಸ್ತೆ ಸರಿಯಾಗಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಬ್ಬ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಕಳೆದ ವಾರದ ಹಿಂದಷ್ಟೇ ರಿಪಬ್ಲಿಕ್ ಕನ್ನಡದಲ್ಲಿ ವರದಿಯಾಗಿತ್ತು, ಹಾನಗಲ್ನ ಹೈವೇ ರಸ್ತೆಯನ್ನು ಸರಿಪಡಿಸಿ ಅಂತೇಳಿ ಸುದ್ದಿಯನ್ನು ಮಾಡಲಾಗಿತ್ತು. ಅದಾದ ಒಂದೇ ವಾರದಲ್ಲಿ ಈಗ ಆ ಸ್ಟೋರಿ ಇನ್ಫ್ಯಾಕ್ಟ್ ಆಗಿರುವಂಥದ್ದು. ನಾನು ಪ್ರಮುಖವಾಗಿ ಇವತ್ತು ಹಾವೇರಿ ನಗರದ ಹಾನಗಲ್ ರಸ್ತೆಯ ಹೈವೇ ರಸ್ತೆಯಲ್ಲಿದ್ದೇನೆ. ನನ್ನ ಬಲಭಾಗದಲ್ಲಿ ನನ್ನ ಕ್ಯಾಮ್ರಾ ಶಂಕರ್ ತೋರಿಸ್ತಾ ಹೋಗ್ತಾರೆ ದೃಶ್ಯ ಯಾವ ರೀತಿ ಇತ್ತು ಅಂತ. ಎಡಭಾಗದಲ್ಲಿ ಒಂದು ರೀತಿ ದೃಶ್ಯ ಇದೆ, ಬಲಭಾಗದಲ್ಲಿ ಒಂದು ರೀತಿ ದೃಶ್ಯ ಇರುವಂಥದ್ದು. ಅದು ನೋಡ್ತಿರೋ ಹಾಗೆ ಈ ರಸ್ತೆ ಸಂಪೂರ್ಣವಾಗಿ ಹಾಳಾಗಿತ್ತು. ಈ ಒಂದು ತಗ್ಗುಗುಂಡಿಗಳನ್ನು ತಪ್ಪಿಸಲಿಕ್ಕೆ ಇಲ್ಲಿ ಬರುವಂಥ ವಾಹನ ಸವಾರರೇನಿದ್ರು ಅವರು ಆ ತಗ್ಗುಗುಂಡಿಗಳನ್ನು ಬಿಟ್ಟು ಎದುರುಗಡೆ ಬರುವಂಥ ವಾಹನಗಳ ಮೇಲೆ ಹೋಗ್ತಾಯಿದ್ರು. ಹೀಗಾಗಿ ಪ್ರತ್ಯೇಕವಾಗಿ ನಿತ್ಯ ಅಪಘಾತಗಳ ಸರಮಾಲೆ ಆಗ್ತಾಯಿತ್ತು. ಹೀಗಾಗಿ ಸಾಕಷ್ಟು ಜನರು ಕೂಡ ಬಿದ್ದು ಕೈಕಾಲುಗಳನ್ನು ಮುರ್ಕೊಂಡಿದ್ರು. ಈಗ ಆ ರಸ್ತೆ ಸರಿಯಾಗಿದೆ. ಕಾರಣ ರಿಪಬ್ಲಿಕ್ ಕನ್ನಡ ಸುದ್ದಿಯಲ್ಲಿ ವಾಹಿನಿಯಲ್ಲಿ ಸುದ್ದಿ ಮಾಡಿದ ನಂತರ ಒಂದು ವಾರದಲ್ಲಿ ಹಿಂದೆ ಮಾಡಿದಂಥ ಸ್ಟೋರಿಗೆ ಒಂದೇ ವಾರದ ಈಗ ಇನ್ಫ್ಯಾಕ್ಟ್ ಆಗಿರುವಂಥದ್ದು. ಸದ್ಯ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಮೊದಲು ವಾಹನಗಳು ಯಾವ ರೀತಿ ಹರಸಾಹಸ ಪಟ್ಟು ಬರ್ತಾ ಇದ್ದು, ಈಗ ಸರಾಗವಾಗಿ ವಾಹನಗಳ ಓಡಾಟ ಆರಂಭವಾಗಿರುವಂಥದ್ದು. ಕಾರಣ ರಿಪಬ್ಲಿಕ್ ಕನ್ನಡ ಅಂತ ಹೇಳಿ. ಯಾಕಂದರೆ ದೊಡ್ಡದಾದಂಥ ಗುಂಡಿಗಳನ್ನು ಕೆದರಿದ್ರು, ಆ ರಸ್ತೆಯನ್ನು ಸರಿ ಮಾಡಿಸ್ತೀವಿ ಅಂತ ಹೇಳಿದ್ರು, ಅದನ್ನು ಮಾಡ್ತಾ ಹಾಗೆ ಬಿಟ್ಟಿದ್ರು. ಹೀಗಾಗಿ ಈ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಇದೇ ರಸ್ತೆಯನ್ನು ಕೆದರಿದ್ರು. ಈಗ ಆ ರಸ್ತೆ ಸರಿಪಟ್ಟಿದೆ. ಬರುವಂಥ ಜನರು ಕೂಡ ಅಂದರೆ ವಾಹನ ಸವಾರರು ಕೂಡ ಸಾಕಷ್ಟು ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ಸಾಕಷ್ಟು ಒದ್ದಾಟದಿಂದ ಬರಬೇಕಿತ್ತು, ಅಂದರೆ ಕಷ್ಟಪಟ್ಟು ಈ ರೋಡನ್ನು ಕ್ರಾಸ್ ಮಾಡೋಂಥ ಕೆಲಸ ಆಗಬೇಕಿತ್ತು. ಆದರೆ ಈಗ ಆ ಒಂದು ಜನರ ವಾಹನ ಸವಾರರು ಪಡ್ತಂಥ ಕಷ್ಟ ಈಗ ಬಗೆಹರಿದಿರುವಂಥದ್ದು. ಅದಕ್ಕೆ ಕಾರಣ ರಿಪಬ್ಲಿಕ್ ಕನ್ನಡ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಕಳೆದ ಒಂದು ವಾರದಿಂದ ಮಾಡಿದ ಸ್ಟೋರಿಯನ್ನು ಇದೀಗ ಮಾಡಿದ್ರಿಂದಾಗಿ ಈಗ ಈ ರಸ್ತೆ ಸರಿಯಾಗಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಬ್ಬ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಕಳೆದ ವಾರದ ಹಿಂದಷ್ಟೇ ರಿಪಬ್ಲಿಕ್ ಕನ್ನಡದಲ್ಲಿ ವರದಿಯಾಗಿತ್ತು, ಹಾನಗಲ್ನ ಹೈವೇ ರಸ್ತೆಯನ್ನು ಸರಿಪಡಿಸಿ ಅಂತೇಳಿ ಸುದ್ದಿಯನ್ನು ಮಾಡಲಾಗಿತ್ತು. ಅದಾದ ಒಂದೇ ವಾರದಲ್ಲಿ ಈಗ ಆ ಸ್ಟೋರಿ ಇನ್ಫ್ಯಾಕ್ಟ್ ಆಗಿರುವಂಥದ್ದು. ನಾನು ಪ್ರಮುಖವಾಗಿ ಇವತ್ತು ಹಾವೇರಿ ನಗರದ ಹಾನಗಲ್ ರಸ್ತೆಯ ಹೈವೇ ರಸ್ತೆಯಲ್ಲಿದ್ದೇನೆ. ನನ್ನ ಬಲಭಾಗದಲ್ಲಿ ನನ್ನ ಕ್ಯಾಮ್ರಾ ಶಂಕರ್ ತೋರಿಸ್ತಾ ಹೋಗ್ತಾರೆ ದೃಶ್ಯ ಯಾವ ರೀತಿ ಇತ್ತು ಅಂತ. ಎಡಭಾಗದಲ್ಲಿ ಒಂದು ರೀತಿ ದೃಶ್ಯ ಇದೆ, ಬಲಭಾಗದಲ್ಲಿ ಒಂದು ರೀತಿ ದೃಶ್ಯ ಇರುವಂಥದ್ದು. ಅದು ನೋಡ್ತಿರೋ ಹಾಗೆ ಈ ರಸ್ತೆ ಸಂಪೂರ್ಣವಾಗಿ ಹಾಳಾಗಿತ್ತು. ಈ ಒಂದು ತಗ್ಗುಗುಂಡಿಗಳನ್ನು ತಪ್ಪಿಸಲಿಕ್ಕೆ ಇಲ್ಲಿ ಬರುವಂಥ ವಾಹನ ಸವಾರರೇನಿದ್ರು ಅವರು ಆ ತಗ್ಗುಗುಂಡಿಗಳನ್ನು ಬಿಟ್ಟು ಎದುರುಗಡೆ ಬರುವಂಥ ವಾಹನಗಳ ಮೇಲೆ ಹೋಗ್ತಾಯಿದ್ರು. ಹೀಗಾಗಿ ಪ್ರತ್ಯೇಕವಾಗಿ ನಿತ್ಯ ಅಪಘಾತಗಳ ಸರಮಾಲೆ ಆಗ್ತಾಯಿತ್ತು. ಹೀಗಾಗಿ ಸಾಕಷ್ಟು ಜನರು ಕೂಡ ಬಿದ್ದು ಕೈಕಾಲುಗಳನ್ನು ಮುರ್ಕೊಂಡಿದ್ರು. ಈಗ ಆ ರಸ್ತೆ ಸರಿಯಾಗಿದೆ. ಕಾರಣ ರಿಪಬ್ಲಿಕ್ ಕನ್ನಡ ಸುದ್ದಿಯಲ್ಲಿ ವಾಹಿನಿಯಲ್ಲಿ ಸುದ್ದಿ ಮಾಡಿದ ನಂತರ ಒಂದು ವಾರದಲ್ಲಿ ಹಿಂದೆ ಮಾಡಿದಂಥ ಸ್ಟೋರಿಗೆ ಒಂದೇ ವಾರದ ಈಗ ಇನ್ಫ್ಯಾಕ್ಟ್ ಆಗಿರುವಂಥದ್ದು. ಸದ್ಯ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಮೊದಲು ವಾಹನಗಳು ಯಾವ ರೀತಿ ಹರಸಾಹಸ ಪಟ್ಟು ಬರ್ತಾ ಇದ್ದು, ಈಗ ಸರಾಗವಾಗಿ ವಾಹನಗಳ ಓಡಾಟ ಆರಂಭವಾಗಿರುವಂಥದ್ದು. ಕಾರಣ ರಿಪಬ್ಲಿಕ್ ಕನ್ನಡ ಅಂತ ಹೇಳಿ. ಯಾಕಂದರೆ ದೊಡ್ಡದಾದಂಥ ಗುಂಡಿಗಳನ್ನು ಕೆದರಿದ್ರು, ಆ ರಸ್ತೆಯನ್ನು ಸರಿ ಮಾಡಿಸ್ತೀವಿ ಅಂತ ಹೇಳಿದ್ರು, ಅದನ್ನು ಮಾಡ್ತಾ ಹಾಗೆ ಬಿಟ್ಟಿದ್ರು. ಹೀಗಾಗಿ ಈ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಇದೇ ರಸ್ತೆಯನ್ನು ಕೆದರಿದ್ರು. ಈಗ ಆ ರಸ್ತೆ ಸರಿಪಟ್ಟಿದೆ. ಬರುವಂಥ ಜನರು ಕೂಡ ಅಂದರೆ ವಾಹನ ಸವಾರರು ಕೂಡ ಸಾಕಷ್ಟು ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ಸಾಕಷ್ಟು ಒದ್ದಾಟದಿಂದ ಬರಬೇಕಿತ್ತು, ಅಂದರೆ ಕಷ್ಟಪಟ್ಟು ಈ ರೋಡನ್ನು ಕ್ರಾಸ್ ಮಾಡೋಂಥ ಕೆಲಸ ಆಗಬೇಕಿತ್ತು. ಆದರೆ ಈಗ ಆ ಒಂದು ಜನರ ವಾಹನ ಸವಾರರು ಪಡ್ತಂಥ ಕಷ್ಟ ಈಗ ಬಗೆಹರಿದಿರುವಂಥದ್ದು. ಅದಕ್ಕೆ ಕಾರಣ ರಿಪಬ್ಲಿಕ್ ಕನ್ನಡ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಕಳೆದ ಒಂದು ವಾರದಿಂದ ಮಾಡಿದ ಸ್ಟೋರಿಯನ್ನು ಇದೀಗ ಮಾಡಿದ್ರಿಂದಾಗಿ ಈಗ ಈ ರಸ್ತೆ ಸರಿಯಾಗಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಬ್ಬ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ.